ಸ್ಟೂಡೆಂಟ್ಸ್ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಂದು ನಡೆದ ಒಂದು ಗಣಿತ ಪರೀಕ್ಷೆಯ ಕೀ ಉತ್ತರಗಳನ್ನ ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪಾರ್ಟ್ 2 ಮಾಡಿದ್ದೀನಿ. ಪಾರ್ಟ್ 1ನಲ್ಲಿ ಅರ್ಧ ಕ್ವಶನ್ಸ್ ಕವರ್ ಮಾಡಿದ್ದೀನಿ, ಇನ್ನೊಂದು ಪಾರ್ಟ್ 2 ಬರುತ್ತೆ, ಅದರಲ್ಲಿ ಇನ್ನೂ ಅರ್ಧ ಕ್ವಶನ್ಸ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇಂದು ನಡೆದ ಪೇಪರು. ನಿನ್ನೆ ನಾನು ಕೊಟ್ಟಿದ್ದ ಒಂದು ಪ್ರಶ್ನೆಗಳೇ ಇವತ್ತು ಪರೀಕ್ಷೆಯಲ್ಲಿ ಬಂದಿತ್ತು, ನಿಮಗೂ ಗೊತ್ತಿರೋದೇನೆ. ಬೇಕಾದ್ರೆ ಜಸ್ಟ್ ನೀವು ನೋಡ್ಕೊಳ್ಳಿ. ಮೊದಲನೇದಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ತಾ ಹೋಗಿ. ಅದೇ ರೀತಿ ನಾನು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ, ಅದು ತುಂಬ ಜನ ಸ್ಟೂಡೆಂಟ್ಸು ನಾನು ಆ ಒಂದು ವಿಡಿಯೋ ಈ ಕ್ವಶನ್ ಪೇಪರ್ ಲೀಕ್ ಬಗ್ಗೆ ಆಗಿರೋ ಒಂದು ರೂಮರ್ಸ್ ಬಗ್ಗೆ ಮಾತಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ನೀವು ತುಂಬ ಜನ ಸ್ಟೂಡೆಂಟ್ಸ್ ಅದೇ ಕ್ವಶನ್ ಪೇಪರ್ ಅಂತ ಪದೇ ಕೇಳ್ತಾನೆ ಇದ್ರಿ. ಸೊ ಅದು ಖಂಡಿತ ಹಂಗೆಲ್ಲ ಕ್ವಶನ್ ಪೇಪರ್ ಯಾವುದೇ ಸೋರಿಕೆ ಆಗೋದಿಲ್ಲ. ನಾನು ನಿಮಗೆ ಆ ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದೀನಿ, ನೀವು ಯಾರು ಕೇಳಿಸ್ಕೊಂಡಿಲ್ಲ ಆ ವಿಡಿಯೋದಲ್ಲಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡ್ತಾ ಹೋಗಿ ಅಪ್ಲೋಡ್ ಮಾಡೋದು. ಇವಾಗ ಇಂಗ್ಲೀಷ್ ಕ್ವಶನ್ಸ್ ಎಲ್ಲನೂ ರೆಡಿ ಮಾಡಿದ್ದೀನಿ, ಇವಾಗ ಬಿಡ್ತಾ ಹೋಗ್ತೀನಿ ಇಂಗ್ಲೀಷು. ಕರೆಕ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೊಂದು ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ, ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 100% ಶೋರ್ ಇರೋ ಆನ್ಸರ್ಸು, ಜಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಇಂಗ್ಲೀಷ್ ಬಿಡ್ತೀನಿ. ನೆಕ್ಸ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಾನು ಹೇಳಿದಂಗೆ ಒಂದು ಪ್ರಮೇಯ ತ್ರಿಭುಜದಿಂದ 4 ಮಾರ್ಕ್ಸಿಗೆ ಬಂದೇ ಬರುತ್ತೆ ಅಂತ ಹೇಳಿದ್ದೆ, ಬಂದಿದೆ. ಅದೇ ರೀತಿಯಾಗಿ ಒಂದು 3 ಮಾರ್ಕ್ಸಿಗೆ ವೃತ್ತಪಾಠದಿಂದ ಬರುತ್ತೆ ಅಂತ ಹೇಳಿದ್ದೆ, ಅದು ಕೂಡ ಬಂದಿದೆ. ನೀವು ನೋಡ್ತಾ ಇರ್ಬೋದು. ಬೇಕಾದ್ರೆ ಡೌಟ್ಸ್ ಇದ್ದರೆ ನಮ್ಮ ಚಾನಲ್ನ ಚೆಕ್ ಮಾಡಿ. ಮೊನ್ನೆ ಬಿಟ್ಟಿರೋ ವೀಡಿಯೋನು ಇದೇ ಚಾನಲಲ್ಲಿ ವಿತ್ ಪ್ರೂಫ್ ಕೊಟ್ಟಿದ್ದೀನಿ ನಾನು, ಬೇಕಾದ್ರೆ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಕನ್ಫರ್ಮಾಗಿ ಇಂಗ್ಲೀಷ್ ಕೂಡ ಅದೇ ರೀತಿ ನಾನು ರೆಡಿ ಮಾಡಿದ್ದೀನಿ, ಇದೇ ಬರುತ್ತೆ ಅಂತ ರೆಡಿ ಮಾಡಿದ್ದೀನಿ, ಅವೇ ಬರುತ್ತೆ. ಇನ್ನು ಎಕ್ಸ್ಟ್ರಾ ಯಾವುದು ಬರೋಲ್ಲ, ಯಾವುದು ಓದೋಕ್ಕೆ ಹೋಗ್ಬೇಡಿ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಅದೇ ರೀತಿ ಕ್ವಶನ್ ಪೇಪರ್ ಯಾವುದೇ ರೀತಿ ಎಲ್ಲೂ ಲೀಕ್ ಆಗೋದಿಲ್ಲ, ಅದೊಂದು ಅರ್ಥ ಮಾಡ್ಕೊಂಬಿಡಿ. ಅದು ಸುಮ್ಮನೆ ರೂಮರ್ಸ್ನ ಎಬ್ಬರಿಸೋದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಸೊ ನಿನ್ನೆ ಬಿಟ್ಟಿರೋ ವೀಡಿಯೋ ತುಂಬ ಜನ ಸ್ಟೂಡೆಂಟ್ಸ್ ಅದನ್ನು ನೋಡಿ ಇದೇ ಪೇಪರ್ ಅಂತ ಇದ್ರಿ. ಸೊ ಖಂಡಿತವಾಗ್ಲೂ ಆ ಥರ ಯಾವುದು ಬಿಡೋಲ್ಲ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಇದು ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಬಿಟ್ಟಿರೋದು ಎಡಿಟ್ ಮಾಡಿ, ಅದನ್ನು ತುಂಬ ಜನ ಸ್ಟೂಡೆಂಟ್ಸ್ ನಂಬ್ಕೊಂಡ್ಬಿಟ್ಟಿದ್ದೀರಿ ಅದೇ ಅಂತ. ಸೊ ಅದು ನಾನು ಅದಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ನೀವು ಅದೇ ಪೇಪರ್ ಅಂತ ಅಂದ್ಕೊಂಡಿದ್ದೀರಿ ಎಷ್ಟೋ ಜನ ಸ್ಟೂಡೆಂಟ್ಸ್. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅದೇ ರೀತಿ ಕೇಳಿಸ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ. ಇವಾಗ ಇಂಗ್ಲೀಷ್ ಪೇಪರ್ ರೆಡಿ ಮಾಡಿದ್ದೀನಿ, ಅದು ಇವಾಗ ಅಪ್ಲೋಡ್ ಮಾಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪಾರ್ಟ್ 2 ಬಿಡ್ತೀನಿ. ಮತ್ತೇನೋ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.